ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು, ಜನಪರವಾಗಿರ್ತಕ್ಕಂಥ ಯೋಜನೆಯನ್ನು ಸನ್ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರು ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಭಾಳ ದೀರ್ಘವಾಗಿ ಚರ್ಚೆಯನ್ನು ಮಾಡಿ ಈ ಯೋಜನೆಯನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕಂದಾಯ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತ ಅಂದರೆ ಇದು ಭಾಳ ಹಳೆಯ ದಾಖಲಾತಿಗಳನ್ನು ಶಾಶ್ವತವಾಗಿ ಡಿಜಿಟಲೀಕರಣ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಚಾಲನೆ ದೊರೆತಿದೆ. ಇದರಿಂದ ರಾಜ್ಯದಾದ್ಯಂತ ಕೋಟ್ಯಾಂತರ ರೈತರಿಗೆ ಇದರ ಅನುಕೂಲ ಆಗ್ತಿದೆ. ವಿಶೇಷವಾಗಿ ಏನು ಡಾಕ್ಯುಮೆಂಟ್ ಮಾಡಲು ವಿಳಂಬ ಆಗ್ತಿತ್ತು, ರೈತರು ಆಫೀಸ್ಗೆ ಅಲ್ದಾಡ್ತಕ್ಕಂಥ ಸಂದರ್ಭ ಇತ್ತು, ಅದೆಲ್ಲವೂ ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಇದಾಗೈತೆ. ಆಮೇಲೆ ನೇರವಾಗಿ ರೈತರೇ ಡಿಜಿಟಲ್ ಮಾಧ್ಯಮದಿಂದ ಭೂ ದಾಖಲೆಗಳನ್ನು ಪಡೆದುಕೋಬೋದು. ಇದರ ಜೊತೆಗೆ ನಾವು ಹಳೆ ರೆಕಾರ್ಡ್ಗಳನ್ನು ಸೆಕ್ಯೂರ್ ಮಾಡ್ತಕ್ಕಂಥದ್ದು ಮತ್ತು ಸಂರಕ್ಷಿಸ್ತಕ್ಕಂಥ ಕೆಲಸ ಇದರಿಂದ ಆಗ್ತದೆ. ಇದ್ರ ಜೊತೆಗೆ ರೆಕಾರ್ಡ್ ರೂಮಿಂದ ಡಾಕ್ಯುಮೆಂಟ್ ತರ್ಕೊಳಕ್ಕೆ ಏನು ತೊಂದರೆ ಇತ್ತು ಅದು ಸಹ ಇದರಿಂದ ನಿವಾರಣೆ ಆಯ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಇದರಿಂದ ಉಪಯೋಗಗಳು ಸಾರ್ವಜನಿಕರಿಗೆ, ರೈತರಿಗೆ ಆಗ್ತದೆ. ಇದರ ಸದುಪಯೋಗವನ್ನು ನನ್ನ ತಾಲೂಕಿನ ರೈತ ಬಂಧುಗಳು ಪಡ್ಕೋಬೇಕು ಅಂತ ನಾನು ವಿನಂತಿಸ್ತಾ ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಜೆಟ್ನಲ್ಲಿ ನನಗೆ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ಹೆಚ್ಚು ಕಡಿಮೆ ಮೇ ಅಥವಾ ಜೂನ್ನಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದೆ. ತಾಲೂಕು ಆಫೀಸು ಹೊಸ ಬಿಲ್ಡಿಂಗ್ ಆಗಬೇಕು, ತಾಲೂಕು ಆಸ್ಪತ್ರೆ 100 ಬೆಡ್ ಟೆಂಡರ್ ಆಗಿದೆ, 33 ಕೋಟಿ ವೆಚ್ಚದ್ದು, ಅದಾಗಬೇಕು. ಅದ ನಂತರ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಭೂಗತ ಕೇಬಲ್ನ ಡಿಸ್ಕಾಮಿಂದ ಮಾಡ್ತಕ್ಕಂಥದ್ದು ಇರ್ಬೋದು, 100 ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದು, ಮತ್ತು ನಮ್ಮ ನಗರ ವ್ಯಾಪ್ತಿಯಲ್ಲಿ ಏನು ಬಹು ದಶಕಗಳ ಕನಸಾಗಿದ್ದಂಥ ಒಳಚರಂಡಿ ವ್ಯವಸ್ಥೆಗೆ ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲವನ್ನು ಮೇ ಜೂನ್ ತಿಂಗಳಲ್ಲಿ ಮತ್ತೊಂದು ದೊಡ್ಡ ಕಾರ್ಯಕ್ರಮ, ಸುಮಾರು 500ರಿಂದ 750 ಕೋಟಿ ವೆಚ್ಚದ ಯೋಜನೆಗಳನ್ನು ಮತ್ತೊಮ್ಮೆ ಪೂಜೆ ಮಾಡಿಸಬೇಕು ಅಂತ ಹೇಳಿ ನಾನು ಯೋಜನೆಯನ್ನು ಇವಾಗಲಿಂದನೇ ತಯಾರು ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲರೂ ಸಾರ್ವಜನಿಕರಿಗೆ ಭೂಮಿ ಪೂಜೆ ಮಾಡಿ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು.